ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 101. ಅವರನ್ನು ಕಂಡೊಡನೆ ಕೋಪದಿಂದ ಹಲ್ಲು ಕಡಿದವನ ಮುಷ್ಟಿ ಬಿಗಿಯಾಯಿತು. ಯಾರೋ ನೀನು ಎಂದು ಅವರಲ್ಲೊಬ್ಬ ಪ್ರಶ್ನಿಸಿದಾಗ ಮರು ಮಾತನಾಡದೆ ಅವರಿಗೆ ಸರಿಯಾಗಿ ಗುದ್ದಿದ. ಹಾಗೆ ಎಲ್ಲರಿಗೂ ಸರಿಯಾಗಿ ಬಾರಿಸಿ, ಚಿಕ್ಕಮ್ಮ ಯಾರಿವರು, ನಿಮ್ಮನ್ನ ಯಾಕಿಲ್ಲಿ ಕರ್ಕೊಂಡು ಬಂದರು ಎಂದಾಗ, ನಮ್ಮೂರಲ್ಲಿ ಹೆಣ್ಮಕ್ಳಿಗೆ ರಾತ್ರಿಯಷ್ಟೇ ಸುರಕ್ಷಿತವಾಗಿರುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ಬೆಳಗಿನ ಜಾವದಲ್ಲೂ ಕುಡುಕರಿರ್ತಾರೆ, ಹೆಣ್ಮಕ್ಳಿಗೆ ಇಲ್ಲಿ ಸುರಕ್ಷತೆಯೇ ಇಲ್ಲ ಅಂತ ಗೊತ್ತಾಯಿತು. ನೀನು ಟೀ ತರೋಕೆ ಅಂತ ಹೋದಾಗ ಆ 4 ಜನ ನಮ್ಮ ಕಾರಿನ ಬಳಿ ತೂರಾಡ್ತಾ ಬಂದರು. ಹಾಗೆ ನನ್ನನ್ನು ನೋಡಿ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿ ನನ್ನನ್ನು ಎಳ್ಕೊಂಡು ಬಂದರು. ನಿನ್ನನ್ನು ಕರೆಯಲು ಬಾಯಿ ತೆರೆದಾಗ ಅವರಲ್ಲೊಬ್ಬ ನನ್ನ ಬಾಯಿ ಮುಚ್ಚಿದ ಎಂದು ಅತ್ತರು. ಚಿಕ್ಕಮ್ಮ, ಸಾರಿ ಚಿಕ್ಕಮ್ಮ, ನನ್ನನ್ನು ಕ್ಷಮಿಸಿ. ನಾನು ಕಾರ್ ಲಾಕ್ ಮಾಡಿ ಹೋಗಬೇಕಿತ್ತು, ತಪ್ಪು ನಂದೆ ಎಂದಾಗ, ಇಲ್ಲ ಕಂದ, ತಪ್ಪು ನಿಂದಲ್ಲ, ಬೇಗ ಬಾ ಹೋಗೋಣ ಎಂದವರಿಗೆ ಸರಿ ಎಂದವ ಅಲ್ಲಿಂದ ಹೊರಡಲನುವಾದಾಗ ಅವನ ಕೈಯಿಂದ ಒದೆ ತಿಂದು ಬಿದ್ದವರಲ್ಲಿ ಒಬ್ಬ ಅವನ ಕಾಲಿಗೆ ಸರಿಯಾಗಿ ಬಾರಿಸಿದ. ಆದರೂ ಶ್ರೀಹಿತ್ ಛಲ ಬಿಡದೆ ಅವನಿಗೆ ಸರಿಯಾಗಿ ಬಾರಿಸಿ ಅವನು ಕುಸಿದು ಕುಳಿತ. ಸೀತಾರವರು ಅವನನ್ನು ಕಾರಿನಲ್ಲಿ ಕೂರಿಸಿ ಆಸ್ಪತ್ರೆಯ ಕಡೆಗೆ ಕಾರು ಚಲಾಯಿಸಿದರು. ಅವರು ಅದಾಗಲೇ ಊರಿಗೆ ಸಮೀಪವಿದ್ದರು. ಡಾಕ್ಟರ್, ನನ್ನ ಮಗನ ಕಾಲಿಗೆ ಪೆಟ್ಟಾಗಿದೆ, ಬೇಗ ಅದೇನು ಅಂತ ನೋಡಿ ಎಂದು ಕಣ್ಣೀರು ಹಾಕಿದರು ಸೀತಾರವರು. ಚಿಕ್ಕಮ್ಮ ಅಳ್ಬೇಡಿ, ನನಗೇನೂ ಆಗಿಲ್ಲ ಎಂದು ಅವರನ್ನು ಸಂತೈಸಿದ ಶ್ರೀಹಿತ್. ಡಾಕ್ಟರ್ ಅವನಿಗೆ ಚಿಕಿತ್ಸೆ ನೀಡಿ, ಮಿಸ್ಟರ್ ಶ್ರೀಹಿತ್, ಜಸ್ಟ್ ಮಿಸ್ ಆಗಿದ್ದರೂ ನಿಮ್ಮ ಬೋನ್ ಫ್ರ್ಯಾಕ್ಚರ್ ಆಗ್ತಿತ್ತು. ಯು ಆರ್ ಲಕ್ಕಿ, ನಿಮ್ಮ ಕಾಲಿಗೆ ಹೆಚ್ಚೇನು ಪೆಟ್ಟಾಗಿಲ್ಲ, ಆದರೂ 1 ವಾರ ರೆಸ್ಟ್ ಮಾಡಿ ಎಂದವರು ಅಲ್ಲಿಂದ ಹೋದರೆ ಸಮಾಧಾನದ ನೆಟ್ಟುಸಿರು ಬಿಟ್ಟ ಸೀತಾರವರು, ಕಂದ, ನಾವು ಇನ್ನೊಂದು ವಾರ ಮಾವನ ಮನೆಯಲ್ಲೇ ಇರೋಣ. ಈ ಸ್ಥಿತಿಯಲ್ಲಿ ಮನೆಗೆ ಹೋಗೋದು ಬೇಡ, ಅಕ್ಕ ಗಾಬರಿ ಆಗ್ತಾಳೆ. ಅವರ ಮಾತು ಅವನಿಗೂ ಸರಿ ಅನಿಸಿದ್ರಿಂದ ಅವನು ಅವರ ಮಾತಿಗೆ ತಲೆ ಆಡಿಸಿದ. ಸೀತಾರವರು ಅವನನ್ನು ತನ್ನ ಮಾವನ ಮನೆಗೆ ಕರೆದೊಯ್ದರು. ಕೆಲಸದ ಆಳುಗಳ ಸಹಾಯದಿಂದ ಅವನನ್ನು ರೂಮಿಗೆ ಕರೆದೊಯ್ದರು. ಚಿಕ್ಕಮ್ಮ, ತಾತ ಅವರು ಡಿಸ್ಚಾರ್ಜ್ ಆಗಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಎಂದರು ಶಾಂತವಾಗಿ. ಇಷ್ಟು ಬೇಗನಾ? ಈಗ ತಬ್ಬಿಬ್ಬಾದವರು? ಹಾಂ, ಅದು ಅವರಿಗೆ BP ಹೈ ಆಗಿತ್ತಂತೆ. ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ಗೆ ಬೇಗ ಸ್ಪಂದಿಸಿದ್ರಿಂದ ಮನೆಗೆ ಕಳುಹಿಸಿದ್ರು ಎಂದಾಗ, ಸರಿ ಎಂದವ, ನನ್ನ ಮೊಬೈಲ್ ಎಲ್ಲಿ ಚಿಕ್ಕಮ್ಮ ಎಂದು ಕೇಳಿದ. ಮೊಬೈಲ್ ನನ್ನ ಹತ್ರನೇ ಇದೆ, ನೀನೀಗ ಮೊದಲು ತಿಂಡಿ ತಿನ್ನು, ಆಮೇಲೆ ಮಾತ್ರೆ ತಗೊಂಡು ರೆಸ್ಟ್ ಮಾಡು ಎಂದವರು. ಅತ್ತೆಯ ಹತ್ರ ಮಾವನ ಆರೋಗ್ಯದ ಬಗ್ಗೆ ಏನೂ ಕೇಳಬೇಡ, ಮತ್ತೆ ಅವರನ್ನು ಆಸ್ಪತ್ರೆಗೆ ಸೇರಿಸಿದ ವಿಷಯನೇನೆಂದು ಅಳ್ತಾರೆ ಎಂದರು. ಸರಿ ಚಿಕ್ಕಮ್ಮ, ಆದರೂ ನನ್ನ ಮೊಬೈಲ್. ಕಂದ, ನಾನು ನಿಮಗೆ ತಿಂಡಿ ತಗೊಂಡು ಬರ್ತೇನೆ ಎಂದವರು ಅವನ ಮಾತು ತಮಗೆ ಕೇಳಿಸಲೇ ಇಲ್ಲ ಎಂಬಂತೆ ಅಲ್ಲಿಂದ ಹೋದರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೇನೆ ಅಂತ ಶ್ರೀಗೆ ಹೇಳಿದ್ದೆ. ಪಾಪ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನನ್ನ ಹತ್ರ ಈಗ ಮೊಬೈಲ್ ಇಲ್ಲ, ಅವಳಿಗೆ ಹೇಗೆ ವಿಷಯ ತಿಳಿಸಲಿ ಎಂದು ತನ್ನಷ್ಟಕ್ಕೆ ಯೋಚಿಸಿದ ಶ್ರೀಹಿತ್. ಏನು ಯೋಚನೆ ಮಾಡ್ತಿದ್ಯಾ ಕಂದ ಎಂದು ಅಕ್ಕರೆಯಿಂದ ಕೇಳಿದವರಿಗೆ, ಏನೂ ಇಲ್ಲ ಚಿಕ್ಕಮ್ಮ ಎಂದು ಉತ್ತರಿಸಿ ಸುಮ್ಮನಾದ. ತಗೋ ತಿಂಡಿ ತಿನ್ನು ಎಂದವರು ತಾವೇ ತಮ್ಮ ಕೈಯಾರೆ ಅವನಿಗೆ ತಿನ್ನಿಸಿ ಮಾತ್ರೆ ಕೊಟ್ಟು, ರೆಸ್ಟ್ ಮಾಡು ಕಂದ, ನಿನ್ನೆ ಪೂರ್ತಿ ನಿದ್ದೆ ಮಾಡಲಿಲ್ಲ ನೀನು ಎಂದವರು ಅವನ ತಲೆ ನೇವರಿಸಿದರು. ಮಾತ್ರೆಯ ಪ್ರಭಾವ ಹಾಗೂ ಹಿಂದಿನ ದಿನ ನಿದ್ದೆಗೆಟ್ಟಿದ್ದರಿಂದಲೋ ಏನು ಅವನು ನಿದ್ದೆಗೆ ಜಾರಿದ. ಸೀತಾ ಎಂದು ಅವರ ಅತ್ತೆ ಚಂದ್ರಿಕರವರು ಕರೆದಾಗ, ಅತ್ತೆ, ಮಲಗಿದ್ದಾನೆ, ಮೆತ್ಗೆ ಮಾತಾಡಿ ಎಂದಾಗ, ಸರಿನಮ್ಮ, ಈಗ ಹೇಗಿದ್ದಾನೆ ಮಗು ಎಂದು ಕಾಳಜಿಯಿಂದ ಕೇಳಿದರು. ಹೊರಗಡೆ ಹೋಗಿ ಮಾತಾಡೋಣ ಎಂದು ಸನ್ನೆ ಮಾಡಿ ಹೇಳಿದವರು ಅಲ್ಲಿಂದ ಹೊರಗಡೆ ಬಂದು, ಡಾಕ್ಟ್ರು 1 ವಾರ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ನೋವಿದೆ ಅವನಿಗೆ, ಆದರೆ ಹೇಳ್ಕೊಳ್ತಿಲ್ಲ ಅಷ್ಟೇ, ಈಗ ತಾನೇ ಮಾತ್ರೆ ತಗೊಂಡು ಮಲಗಿದ ಎಂದರು. ಅಲ್ಲಮ್ಮ ಸೀತಾ, ಮದುವೆಯಾಗಿ ಮೊದಲನೇ ಸಾರಿ ಮನೆಗೆ ಬರ್ತಿದ್ದಾನೆ, ಬರುವಾಗ ಅವನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮುದ್ದು ಹುಡುಗಿ ಅವಳು ಬಂದಿದ್ರೆ ನಮಗೂ ಖುಷಿ ಆಗ್ತಿತ್ತು ಎಂದಾಗ, ಮುದ್ದಾದ ಮುಖದ ಹಿಂದೆ ಇರುವ ಕ್ರೂರವಾದ ಮುಖ ಯಾರಿಗೂ ಕಾಣಿಸುವುದಿಲ್ಲ ಎಂದು ತಮ್ಮಷ್ಟಕ್ಕೆ ಗೊಣಗಿದವರೇ. ಅತ್ತೆ, ಅವನು ಕೆಲಸದ ವಿಷಯವಾಗಿ ಈ ಕಡೆ ಬರುವವನಿದ್ದ, ಅದಕ್ಕೆ ನಾನು ಅವನ ಜೊತೆ ಬಂದೆ. ನನಗೂ ನಿಮ್ಮನ್ನು ಮತ್ತು ಮಾವನನ್ನು ನೋಡುವ ಆಸೆ ಆಯಿತು, ಆದರೆ ನಮ್ಮ ದುರಾದೃಷ್ಟ, ಬರುವ ದಾರಿಯಲ್ಲಿ ಚಿಕ್ಕ ಆಕ್ಸಿಡೆಂಟ್ ಆಯಿತು ಎಂದವರು ಮರುಗಿದರೆ. ಸಮಾಧಾನ ಮಾಡ್ಕೊಮ್ಮ, ಹಾಗೆ ನೀನೇನು ತಿಂದಿಲ್ಲ ಅಲ್ವಾ, ಮೊದಲು ತಿಂಡಿ ತಿನ್ನು, ನಿಮ್ಮ ಮಾವ ಕೂಡ ನಿನಗೋಸ್ಕರ ಕಾಯ್ತಿದ್ದಾರೆ ಎಂದರು. ಸರಿ ಅತ್ತೆ ಎಂದವರು ಅವರ ಜೊತೆ ಹೋದರೆ ಸೀತಾರವರ ಮಾವ ಪರಮೇಶ್ವರ್ರವರು, ಸೀತಾ ಬಾಮ್ಮ ಕೂತ್ಕೋ ಎಂದವರು ಅವರ ತಟ್ಟೆಗೂ ತಿಂಡಿ ಬಡಿಸುತ್ತಾ, ಹೇಗಿದ್ಯಮ್ಮ ಎಂದು ಅಕ್ಕರೆಯಿಂದ ವಿಚಾರಿಸಿದಾಗ, ನಾನು ಚೆನ್ನಾಗಿದ್ದೇನೆ ಮಾವ ಎಂದವರೇ. ಅತ್ತೆ, ನೀವು ಕೂತ್ಕೊಳ್ಳಿ, ಇವತ್ತೆಲ್ಲರೂ ಜೊತೆಯಲ್ಲಿ ತಿಂಡಿ ತಿನ್ನೋಣ ಎಂದಾಗ ಅವರ ಮಾತಿಗೆ ತಲೆಯಾಡಿಸಿದ ಚಂದ್ರಿಕಾರವರು,
ತಮ್ಮ ಪತಿಯ ಪಕ್ಕದಲ್ಲಿ ಕುಳಿತರು. ಸೀತಾ, ನಮ್ಮ ಹೇಮಂತು ಹೇಗಿದ್ದಾನೆ? ಅವನಿಗಂತೂ ನಮ್ಮ ನೆನಪೇ ಆಗೋದಿಲ್ಲ ಎಂದು ಬೇಸರದಿಂದ ನುಡಿದವರಿಗೆ, ಮಾವ ದಯವಿಟ್ಟು ನೊಂದ್ಕೋಬೇಡಿ. ಹೇಮಂತ್ಗೂ ನಿಮ್ಮ ನೆನಪು ಬರ್ತಾ ಇರುತ್ತೆ. ಆದರೆ ನಮ್ಮ ಬಿಸ್ನೆಸ್ ಬಿಟ್ಟು ಅಷ್ಟು ಸುಲಭವಾಗಿ ನಾವಿಲ್ಲಿ ಬರೋದಕ್ಕಾಗಲ್ಲ ಅಲ್ವಾ? ನಮ್ಮ ಒಬ್ಬಳೆ ಮಗಳನ್ನು ಕೂಡ ನಿಮ್ಮ ಜೊತೆ ಇರಲು ಬಿಟ್ಟಿದ್ದೇವೆ. ನಮಗೂ ಅವಳ ನೆನಪಾದಾಗ ತುಂಬ ನೋವಾಗುತ್ತೆ. ಆದಷ್ಟು ಬೇಗ ಅಲ್ಲಿಯ ಬಿಸ್ನೆಸ್ ಎಲ್ಲ ಸೆಟಲ್ ಮಾಡಿ ಮತ್ತೆ ಇಲ್ಲೇ ಬಂದು ಇರುವ ಯೋಚನೆ ಇದೆ ನಮಗೆ ಎಂದಾಗ ಸಂತೋಷದಿಂದ ಕಣ್ಣರಳಿಸಿದ ಚಂದ್ರಿಕಾರವರು, ಸೀತಾ ನಿಜ ಹೇಳ್ತಿದ್ಯಾ? ನೀವಿಬ್ಬರು ನಮ್ಮ ಜೊತೆಲೇ ಇರ್ತೀರಾ ಎಂದು ಕೇಳಿದಾಗ, ಹ್ಞೂ ಅತ್ತೆ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ನಾವು US ಗೆ ಹೋಗಲು ಕಾರಣ ನಾನು. ಇಲ್ಲೇ ಇದ್ದಿದ್ರೆ ನಾನು ಖಂಡಿತ ಹುಚ್ಚಿಯಾಗಿ ಹೋಗ್ತಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡಿದೆ ಎಂದವರು ಕಣ್ಣೊರೆಸಿದಾಗ, ನಿನ್ನ ಅವತ್ತಿನ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ ಕಣಮ್ಮ. ಅದು ಬಿಡು, ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯ. ತಿಂಡಿ ತಿಂದು ಸ್ವಲ್ಪ ವಿಶ್ರಾಂತಿ ತಗೋ ಎಂದು ಪರಮೇಶ್ವರ್ರವರು ಹೇಳಿದಾಗ, ಸರಿ ಮಾವ ಎಂದವರು ತಮ್ಮ ಕೋಣೆಗೆ ಹೋಗುವ ಮೊದಲು ಶ್ರೀಹಿತ್ನ ಕೋಣೆಗೆ ಬಂದರು. ಅವನು ಚಂದದ ನಿದ್ರೆಯಲ್ಲಿದ್ದ. ಅವನ ಬಳಿ ಕುಳಿತು ಅವನ ತಲೆ ನೇವರಿಸಿ, ನನ್ನನ್ನು ಕ್ಷಮಿಸು ಕಂದ. ನಾನು ನಿನ್ನನ್ನು ಹೆತ್ತಿಲ್ಲ ನಿಜ, ಆದರೆ ನೀನು ನನ್ನ ಮಗನೇ ಕಣು. ನಿನಗೆ ನೋವಾದರೆ ನನಗೂ ಸಹಿಸೋಕ್ಕಾಗಲ್ಲ. ಆದರೆ ಏನು ಮಾಡಲಿ, ನಾನು ನಿನಗೆ ನೋವು ಕೊಡೋ ಪರಿಸ್ಥಿತಿಯನ್ನು ನೀನೇ ತಂದೊದಗಿಸಿದೆ. ಈ ಪ್ರಪಂಚದಲ್ಲಿ ನಿನಗೆ ಪ್ರೀತಿಸಲು ಬೇರೆ ಯಾರೂ ಸಿಗಲಿಲ್ವಾ? ಅವಳ ಮೈಯಲ್ಲಿ ಹರಿಯುತ್ತಿರುವುದು ಕೆಟ್ಟ ರಕ್ತ ಅಂದಮೇಲೆ ಅವಳು ಒಳ್ಳೆಯವಳಾಗಿರಲು ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರನ್ನು ಒಂದು ಮಾಡಲಾರೆ. 6.5 ವರ್ಷದ ಹಿಂದೆ ನಿಮ್ಮನ್ನು ದೂರ ಮಾಡಿದ ನನಗೆ ಈಗಲೂ ನಿಮ್ಮಿಬ್ಬರನ್ನು ದೂರ ಮಾಡುವುದು ಕಷ್ಟದ ಕೆಲಸವೇನಲ್ಲ. ನಿಮ್ಮಿಬ್ಬರನ್ನು ದೂರ ಮಾಡಿಯೇ ತೀರುವೆ. ನೀನು ನನ್ನ ಮಗ, ಅವಳ ಗಂಡ ಆಗೋದು ನನಗೆ ಇಷ್ಟ ಇಲ್ಲ. ನೀನು ನಿನ್ನ ಬದುಕಲ್ಲಿ ಖುಷಿಯಾಗಿರಬೇಕು. ಅದಕ್ಕೋಸ್ಕರ ಈಗ ಸ್ವಲ್ಪ ನೋವು ಅನುಭವಿಸಿದರೂ ಪರವಾಗಿಲ್ಲ ಎಂದು ನುಡಿದವರು ಕಣ್ಣೊರೆಸಿಕೊಂಡು ಅಲ್ಲಿಂದ ಹೋದರು. ದೊಡಮ್ಮ, ಅಮ್ಮ ಎಲ್ಲಿದ್ದಾಳೆ ಎಂದು ಕೇಳಿದ ಹಾಸಿನಿಗೆ, ಸೀತಾ ಇನ್ನೂ ಎದ್ದಿಲ್ಲ ಅನಿಸುತ್ತೆ ಎಂದಾಗ, ಇಲ್ಲ ದೊಡಮ್ಮ, ಇಡೀ ಮನೆ ಹುಡುಕ್ತೆ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಅಮ್ಮನ ಮೊಬೈಲ್ಗೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರ್ತಿದೆ ಎಂದಳು. ಸರಸ್ವತಿಯವರಿಗೆ ಈಗ ನಿಜವಾಗಲೂ ಗಾಬರಿಯಾಯಿತು. ಹಾಸಿನಿ, ನೀನು ಗಾಬರಿ ಆಗಬೇಡ, ನಾನು ಈಗಲೇ ಹಿತ್ಗೆ ವಿಷಯ ತಿಳಿಸ್ತೇನೆ ಎಂದವರಿಗೆ, ಬೇಡ ದೊಡಮ್ಮ, ಅಣ್ಣ ಅತ್ತಿಗೆ 2 ದಿನ ಅಲ್ಲಿ ಹಾಯಾಗಿದ್ದು ಬರಲಿ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಎಂದಳು. ಹಾಸಿನಿ, ಮತ್ತು ನಾವೀಗ ಏನು ಮಾಡಲು ಸಾಧ್ಯ? ಹಿತ್ಗೆ ವಿಷಯ ಗೊತ್ತಾದರೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಹೇಳ್ತಾನೆ ಆಮೇಲೆ. ಅದರ ಬದಲು ಈಗಲೇ ವಿಷಯ ತಿಳಿಸೋದು ಒಳ್ಳೆಯದಲ್ವಾ ಎಂದವರೇ ತಮ್ಮ ಮೊಬೈಲ್ನಿಂದ ಶ್ರೀಹಿತ್ಗೆ ಕರೆ ಮಾಡಿದಾಗ ಅವನ ಮೊಬೈಲ್ ಸ್ವಿಚ್ ಆಫ್ ಎಂದು ತಿಳಿಯಿತು. ಹಿತ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಶ್ರೀಗೆ ಕಾಲ್ ಮಾಡ್ತೇನೆ ಎಂದವರೇ ಅವಳಿಗೆ ಕರೆ ಮಾಡಿದಾಗ, ರಾತ್ರಿ ಪೂರ್ತಿ ತನ್ನ ಪತಿಯ ಕರೆಗಾಗಿ ಕಾದು ಬೇಸರಗೊಂಡವಳು ತನ್ನ ಮನೆಯವರು ಅವನ ಬಗ್ಗೆ ಕೇಳಿದಾಗ ಮುಖ್ಯವಾದ ಕೆಲಸದ ಮೇರೆಗೆ ಬೆಳಗ್ಗೆ ಹೋಗಿದ್ದಾರೆ ಎಂದು ಸುಳ್ಳಾಡಿದವಳಿಗೆ ಸರಸ್ವತಿಯವರ ಕರೆ ಬಂದಾಗ ತುಸು ನೆಮ್ಮದಿ ಅನಿಸಿತು. ಕರೆ ಸ್ವೀಕರಿಸಿದವಳೆ, ಹಲೋ ಅಮ್ಮ ಎಂದಾಗ, ಶ್ರೀ, ಹಿತ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಎಂದಾಗ, ಅಮ್ಮ ಏನು ಹೇಳ್ತಿದ್ದೀರಾ? ಹಿತ್ ಅವನಿಲ್ಲಿಲ್ಲ. ನಿನ್ನೆ ರಾತ್ರಿ ಚಿಕ್ಕತ್ತೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದರು. ಆಗಲೇ ಹೋದವನು ಎಷ್ಟು ಹೊತ್ತಾದರೂ ಕಾಲ್ ಮಾಡಲಿಲ್ಲ. ಯಾರಿಗೆ ಏನಾಯಿತು ಅಂತ ನಾನು ಟೆನ್ಷನ್ನಲ್ಲಿದ್ದೆ ಎಂದವಳಿಗೆ, ಹೌದಾ, ಸೀತಾ ಮನೆಯಲ್ಲಿಲ್ಲ, ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ಅದಕ್ಕೆ ಹಿತ್ಗೆ ಕಾಲ್ ಮಾಡಿದ್ದೆ, ಆದರೆ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಂದರೆ ಅವರಿಬ್ಬರು ಜೊತೆಯಲ್ಲೇ ಇರಬೇಕು ಎಂದವರೇ, ಶ್ರೀ, ನೀನು ಗಾಬರಿ ಆಗಬೇಡ, ಹಾಗೆ ಮನೆಯಲ್ಲಿ ವಿಷಯ ಹೇಳಿ ಅವರಿಗೂ ಗಾಬರಿ ಆಗುವಂತೆ ಮಾಡಬೇಡ. ಮೋಸ್ಟ್ಲಿ ಹಿತ್ನ ಮೊಬೈಲಲ್ಲಿ ಚಾರ್ಜ್ ಮುಗಿದಿರಬೇಕು. ಏನಾದರೂ ವಿಷಯ ಗೊತ್ತಾದರೆ ನಾನೇ ನಿನಗೆ ಕಾಲ್ ಮಾಡ್ತೇನೆ ಎಂದವರೇ ಕರೆ ಸ್ಥಗಿತಗೊಳಿಸಿದರು. ಆದರೆ ಶ್ರೀಯಾಳ ಆತಂಕ ಹೆಚ್ಚಾಯಿತು. ಮನಸ್ಸು ತಡೆಯದೆ ಅವನಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಎಂಬ ಉತ್ತರ ಕೇಳಿ ಭಯಗೊಂಡಳು. ಹಿತ್, ನೀನು ಎಲ್ಲಿದ್ದೀಯಾ? ನೀನು ಯಾಕೆ ಕಾಲ್ ಮಾಡಲಿಲ್ಲ? ನಿಂಗೇನೂ ಆಗಿಲ್ಲ ಅಲ್ವಾ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನೀನು ಕಾಲ್ ಮಾಡೋ ತನಕ ನನಗೆ ಸಮಾಧಾನವಿಲ್ಲ. ಪ್ಲೀಸ್ ಹಿತ್, ಅಟ್ಲೀಸ್ಟ್ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡು ಎಂದು ಸಂದೇಶ ಕಳುಹಿಸಿದವಳ ಕಣ್ಣಲ್ಲಿ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ದೊಡಮ್ಮ, ಒಂದು ವೇಳೆ ಅಮ್ಮ ಮತ್ತು ಅಣ್ಣ ಊರಿಗೆ ಹೋಗಿರಬಹುದಾ? ಅಲ್ಲಿ ನೆಟ್ವರ್ಕ್ ಸಿಗೋದು ಕಡಿಮೆ, ಅದಕ್ಕೆ ಅಮ್ಮನ ಮೊಬೈಲ್ ನಾಟ್ ರೀಚಬಲ್ ಬರ್ತಿರಬಹುದು ಅಲ್ವಾ ಎಂದವಳ ಮಾತು ಅವರಿಗೂ ಸರಿ ಅನಿಸಿತು. ದೊಡಮ್ಮ, ನಾನೊಂದು ಸಾರಿ ತಾತನಿಗೆ ಕಾಲ್ ಮಾಡಲಾ ಎಂದಾಗ, ಸರಿ ಹಾಸಿನಿ ಎಂದು ಸಮ್ಮತಿಸಿದರು ಸರಸ್ವತಿಯವರು. ಪರಮೇಶ್ವರ್ರವರಿಗೆ ಕರೆ ಮಾಡಿದಾಗ ಮೊದಲು ಅವರ ಮೊಬೈಲ್ ಕೂಡ ನಾಟ್ ರೀಚಬಲ್ ಎಂದು ಬಂತು. ಮತ್ತೊಮ್ಮೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದವರು ಹಲೋ ಎಂದಾಗ, ತಾತ ಹೇಗಿದೆಯಾ ಎಂದು ಕೇಳಿದಾಗ, ನಾನು ಚೆನ್ನಾಗಿದ್ದೇನೆ, ಆದರೆ ನೀನ್ಯಾಕೆ ನಿನ್ನ ಅಮ್ಮನ ಜೊತೆ ಬರಲಿಲ್ಲ ಎಂದಾಗ, ಸೀತಾರವರು ಅಲ್ಲಿರುವ ವಿಷಯ ಖಚಿತವಾಗಿತ್ತು ಅವಳಿಗೆ. ಅದು ತಾತ, ದೊಡ್ಡಮ್ಮ ಇಲ್ಲಿ ಒಬ್ಬರೇ ಇರ್ತಾರಲ್ವಾ, ಅದಕ್ಕೆ ಬರಲಿಲ್ಲ ಎಂದಾಗ,
ಅದು ಸರಿನೇ. ಸೀತಾ ಕೂಡ ಬರುವಾಗ ಹಿತ್ನ ಅವಳ ಜೊತೆ ಕರ್ಕೊಂಡು ಬಂದ್ಲು. ನೀನು ಬಂದಿದ್ರೆ ಸರಸ್ವತಿ ಒಂಟಿ ಆಗ್ತಿದ್ಲು ಎಂದಾಗ, ತಾತ ನಾನು ಆಮೇಲೆ ಕಾಲ್ ಮಾಡ್ತೇನೆ ಎಂದವಳು ಕರೆ ಸ್ಥಗಿತಗೊಳಿಸಿ, ದೊಡ್ಡಮ್ಮ, ಅಣ್ಣ ಮತ್ತು ಅಮ್ಮ ಊರಲ್ಲಿದ್ದಾರೆ ಎಂದಳು. ಮುಂದುವರಿಯುವುದು.